ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು 4ನೇ ತರಗತಿಗೆ ಸಂಬಂಧಿಸಿದಂತೆ ಮುಂದುವರೆದ ವಿಡಿಯೋವನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾವು ಅಳತೆಗಳು, ಅದರಲ್ಲಿ ಉದ್ದ, ತೂಕ, ಗಾತ್ರದ ಅಳತೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ, ಸಾನಿಕಾಳಿಗೆ ಬೆಂಡೆಕಾಯಿಯ ಉದ್ದವನ್ನ ಅಳೆಯಬೇಕಾಗಿದೆ. ಅವಳು ಬಳಸಬಹುದಾದಂತ ಸೂಕ್ತಮಾನ ಯಾವುದು? ನೋಡಿ, ಅವಳು ಸಾನಿಕಾಳು ಬೆಂಡೆಕಾಯಿಯ ಉದ್ದವನ್ನ ಅಳಿಬೇಕು. ಹಾಗಾದ್ರೆ ಬೆಂಡೆಕಾಯಿ ಎಷ್ಟಿದೆ ಅಂತ ಹೇಳಿ ಅವಳು ಬಳಸುವಂತ ಮಾನ ಯಾವುದು? ಲೀಟರ, ಸೆಂಟಿಮೀಟರ, ಕಿಲೋಮೀಟರ, ಕಿಲೋಗ್ರಾಮ? ಉದ್ದ ನೋಡ್ತಾ ಇದ್ದಾಳೆ. ಸೊ ಸರಿಯಾದಂತ ಆಯ್ಕೆ ಏನು? ಸೆಂಟಿಮೀಟರ್. ಓಕೆ, ಎರಡನೇ ಪ್ರಶ್ನೆ, ಇದು ನೋಡಿ 200 ಗ್ರಾಮ್ ಇದೆ. ಇದು 1 kg ಇದೆ. ಓಕೆ, ಸೊ ಈ ತಕ್ಕಡಿಯಲ್ಲಿ ಇರುವಂತಹ ಒಂದು ಮಾವಿನ ಹಣ್ಣಿನ ತೂಕ 200 ಗ್ರಾಮ್ ಇದೆ. 1 ಕಿಲೋಗ್ರಾಮ್ ತೂಕಕ್ಕೆ ಸಮನಾಗಬೇಕು ಅಂತ ಅಂದ್ರೆ ಎಷ್ಟು ಮಾವಿನ ಹಣ್ಣುಗಳು ಇಲ್ಲಿ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಒಂದು ಮಾವಿನ ಹಣ್ಣು 200 ಗ್ರಾಮ್ ಇದೆ. 200 ಗ್ರಾಮ್ ಇದೆ. ಓಕೆ, ಈ 1 kg ತೂಕಕ್ಕೆ ಸಮ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಮಾವಿನ ಹಣ್ಣುಗಳು ಬೇಕಾಗುತ್ತೆ? 1 kg is equal to 1000 ಗ್ರಾಮ್. ಹೌದಲ್ವಾ? ಇಲ್ಲಿರೋದು 200 ಗ್ರಾಮ್. ಸೊ 1000 ಮೈನಸ್ 200 ಇನ್ ಬರೋದೆಷ್ಟು ಅಂದ್ರೆ 800. ಹೌದಲ್ವಾ? 1000 ಮೈನಸ್ 200 800 ಆಗುತ್ತೆ. ಸೊ ಇಲ್ಲಿ ಎಷ್ಟು ಹಣ್ಣುಗಳು ಬೇಕಾಗುತ್ತೆ ಅಂತ ಕೇಳಿದರೆ, ಎಷ್ಟು ಹಣ್ಣು? 5 ಹಣ್ಣು ಬೇಕಾಗುತ್ತೆ. ಓಕೆ, 5 ಮಾವಿನ ಹಣ್ಣುಗಳು ಬೇಕಾಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಇದರಲ್ಲಿ ನೋಡಿ 750 ಗ್ರಾಮ್ ಪ್ಲಸ್ 1 kg ಪ್ಲಸ್ ಏನು ಅಂತ ಕೇಳಿದರೆ 2 kg. ಓಕೆ, ಸೊ ಈ ಮೇಲಿನ ಚಿತ್ರದಲ್ಲಿ 2 kg ತೂಕಕ್ಕೆ ಸಮನಾಗಬೇಕು ಅಂದ್ರೆ ಎಷ್ಟು ತೂಕದ ಹಣ್ಣುಗಳು ಬೇಕು ಅಂತ ಕೇಳಿದರೆ, 2 kg ತೂಕಕ್ಕೆ ಸಮ ಆಗ್ಬೇಕು ಅಂತ ಅಂದ್ರೆ ಎಷ್ಟು ತೂಕದ ಹಣ್ಣುಗಳು ಬೇಕು ಅಂತ ಕೇಳಿದರೆ, ನೋಡಿ 2 kg ತೂಕಕ್ಕೆ ಸಮ ಆಗ್ಬೇಕು ಅಂದ್ರೆ 700 ಗ್ರಾಮ್ ಮತ್ತೆ ಇನ್ನು ಎಷ್ಟು ಸೇರಿದ್ರೆ ಅದು 2 kg ಆಗುತ್ತೆ? ಇನ್ನು 250. ಹೌದಲ್ವಾ? ಸರಿಯಾದಂತ ಆಯ್ಕೆ 250 ಗ್ರಾಮ್. ಈ ಚಿತ್ರದಲ್ಲಿ ಎಷ್ಟು ಮಿಲಿ ಲೀಟರ್ ಹಾಲಿದೆ ಅಂತ ಕೇಳಿದರೆ, ಎಷ್ಟು ಮಿಲಿ ಲೀಟರ್ ಹಾಲಿದೆ? 200 ಮಿಲಿ ಲೀಟರ್ ಅಷ್ಟು ಹಾಲಿದೆ. ಹೌದಲ್ವಾ? ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಕ್ಕೆ ಸರಿಯಾಗಿ ಹೊಂದುವ ಅಳತೆಯನ್ನ ಬರೆಯಿರಿ. ಈ ಕೆಳಗಿನ ಚಿತ್ರಕ್ಕೆ ಸರಿಯಾಗಿ ಹೊಂದುವ ಅಳತೆಯನ್ನ ಬರೆಯಿರಿ ಅಂತ ಇದೆ. 8 ಸೆಂಟಿಮೀಟರ್, 3 ಸೆಂಟಿಮೀಟರ್, 5 ಸೆಂಟಿಮೀಟರ್, 4 ಸೆಂಟಿಮೀಟರ್ ಅಂತ ಇದೆ. ಓಕೆ, ಸರಿಯಾಗಿ ಹೊಂದುವ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ 5 ಸೆಂಟಿಮೀಟರ್. ಇನ್ನು ಶಾಲಾ ಕೊಠಡಿಯ ಉದ್ದ ಅಳೆಯೋದಕ್ಕೆ ಬಳಸುವಂತಹ ಮಾನ ಯಾವುದು? ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ ಅಂತ ಇದೆ. ಶಾಲೆಯ ಕೊಠಡಿಯ ಉದ್ದವನ್ನ ಅಂತ ಹೇಳಿದಾಗ ಮೀಟರ್ ಅಲ್ಲಿ ನಾವು ಅದನ್ನ ಬಳಸ್ತೀವಿ. ಇನ್ನು ಒಂದು ಊರಿನಿಂದ ಮತ್ತೊಂದು ಊರಿನ ದೂರವನ್ನ ಅಳೆಯುವಂತ ಮಾನ ಕಿಲೋಮೀಟರ್. 26 ಮೀಟರ್ ಅನ್ನ ಸೆಂಟಿಮೀಟರ್ ನಲ್ಲಿ ಪರಿವರ್ತಿಸಿದಾಗ, ನೋಡಿ 26 ಮೀಟರ್ ಅನ್ನ ಸೆಂಟಿಮೀಟರ್ಗೆ ನಾವು ಪರಿವರ್ತಿಸಿದಾಗ ಎಷ್ಟು ಸೆಂಟಿಮೀಟರ್ ಆಗುತ್ತೆ? ನೋಡಿ 26. ಓಕೆ, 2600 ಆಗುತ್ತೆ. ಹೌದಲ್ವಾ? ಇಂಟು 100 ಮಾಡಿದಾಗ ಸೆಂಟಿಮೀಟರ್ ನಲ್ಲಿ ನಾವು ಪರಿವರ್ತಿಸಿದಾಗ, ಓಕೆ, ಸೊ 2600 ಸೆಂಟಿಮೀಟರ್ ಅದಾಗತ್ತೆ. ಓಕೆ, ಸರಿಯಾದಂತ ಆಯ್ಕೆ ಇದು. ಇನ್ನು ಸಣ್ಣ ಪ್ರಮಾಣದಲ್ಲಿ ದ್ರವವನ್ನ ಅಳೆಯೋದಕ್ಕೆ ಡ್ಯಾಶ್ ಮೂಲವನ್ನ ಬಳಸ್ತೀವಿ. ಸಣ್ಣ ಪ್ರಮಾಣದಲ್ಲಿ ದ್ರವವನ್ನ ಅಳಿಬೇಕು, ದ್ರವ ಮೀನ್ಸ್ ಲಿಕ್ವಿಡ್, ಅದನ್ನ ಅಳಿಬೇಕು ಅಂದ್ರೆ ಯಾವ ಮಾನವನ್ನ ಉಪಯೋಗಿಸ್ತೀವಿ? ದಟ್ ಇಸ್ ಸಣ್ಣ ಪ್ರಮಾಣ ಅಂತ ಆಗಿರೋದ್ರಿಂದ ಇಲ್ಲಿ ಮಿಲಿ ಲೀಟರ್ ಅನ್ನುವಂಥದ್ದು ಸರಿಯಾದಂತ ಆಯ್ಕೆ ಆಗತ್ತೆ. ಇನ್ನು 10ನೇ ಪ್ರಶ್ನೆ, 1 ಲೀಟರ್ ಪಾತ್ರೆಯಲ್ಲಿ ನೀರನ್ನು ತುಂಬೋದಕ್ಕೆ 250 ಮಿಲಿ ಲೀಟರ್ ಪಾತ್ರೆಯಿಂದ ಎಷ್ಟು ಬಾರಿ ಹಾಕ್ಬೇಕು? ನೋಡಿ, 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿ ಲೀಟರ್ ಅಂದ್ರೆ 1000 ml. ಸೊ 250 ಮಿಲಿ ಲೀಟರ್ ಇಂದ ಎಷ್ಟು ಬಾರಿ ಹಾಕ್ಬೇಕು? 250 250 500. ಓಕೆ, 250 250 500. ಸೊ 2 ಸಲ. ಸೊ ಟೋಟಲ್ ಈಸ್ ಈಕ್ವಲ್ ಟು 4. ಸೊ ಸರಿಯಾದಂತ ಆಪ್ಷನ್ ಯಾವುದು? ನೋಡಿ, 1 ಲೀಟರ್ ಪಾತ್ರೆ ತುಂಬಬೇಕು ಅಂತ 1 ಲೀಟರ್ ಪಾತ್ರೆಯಲ್ಲಿ ನೀರನ್ನು ತುಂಬಲು 250 ಮಿಲಿ ಲೀಟರ್ ಪಾತ್ರೆಯಿಂದ ಎಷ್ಟು ಬಾರಿ ಹಾಕ್ಬೇಕು?
4 ಬಾರಿ ಹಾಕ್ಬೇಕು. ಹೌದಲ್ವಾ? ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮುಂದಿನ ಟಾಪಿಕ್ ಬಂದು ನಿತ್ಯ ಜೀವನದ ಸಂದರ್ಭದಲ್ಲಿನ ಹಣ, ಉದ್ದ, ದೂರ, ತೂಕ, ಗಾತ್ರ ಮತ್ತು ಕಾಲಗಳ ಮೂಲ ಕ್ರಿಯೆಗಳ ಸಮಸ್ಯೆಗಳನ್ನ ಬಿಡಿಸುವರು. ಇದ್ರ ಬಗ್ಗೆ ಮ್ಯಾಪ್ ಮಾಡಿದ ಘಟಕವೆಂದು ಅಳತೆಗಳು, ಉದ್ದ, ತೂಕ, ಗಾತ್ರದ ಅಳತೆ ಮತ್ತು ಹಣದ ವ್ಯವಕಲನ ಸಂಕಲನ. ಓಕೆ, ಎಸ್, ಇದ್ರ ಕುರಿತಾಗಿ ಇವಾಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 1 ಲೀಟರ್ ಬಾಟಲಿಯಲ್ಲಿ ಹಾಲಿದೆ. ಓಕೆ, 1 ಲೀಟರ್ ಬಾಟ್ಲಲ್ಲಿ ಹಾಲಿದೆ. ಸೋಮಣ್ಣನು ಅದನ್ನ 500 ಮಿಲಿ ಲೀಟರ್ನ ಗ್ಲಾಸುಗಳಲ್ಲಿ ತುಂಬಬೇಕಾಗಿದೆ. ಆತನಿಗೆ ಬೇಕಾಗುವಂತಹ ಗ್ಲಾಸ್ಗಳು ಎಷ್ಟು? 1 ಲೀಟರ್ ಬಾಟಲ್ ಇದೆ. ಓಕೆ, ಅದ್ರೊಳಗಡೆ ಹಾಲಿದೆ. ಸೊ ಸೋಮಣ್ಣನು ಅದನ್ನ 100 ಮಿಲಿ ಲೀಟರ್ನ ಗ್ಲಾಸುಗಳಲ್ಲಿ ತುಂಬಬೇಕು. 100 ಮಿಲಿ ಲೀಟರ್. ಓಕೆ, ನೋಡಿ 1 ಲೀಟರ್ ಈಸ್ ಈಕ್ವಲ್ ಟು ನೋಡಿ 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿ ಲೀಟರ್. ಸೊ ಇಲ್ಲಿ 100 ml ಒಂದು ಬೇಕು ಅಂದ್ರೆ 1000 ml ಎಷ್ಟು ಬೇಕು ಗ್ಲಾಸಸ್? ಎಸ್, ಓಕೆ, 500 ml ಹೌದಲ್ವಾ? ಸೊ 500 ಮಿಲಿ ಲೀಟರ್ನ ಗ್ಲಾಸುಗಳಲ್ಲಿ ಅವನು ತುಂಬಬೇಕಾಗಿದೆ. 500 ಮಿಲಿ ಲೀಟರ್ ಗ್ಲಾಸುಗಳಲ್ಲಿ ತುಂಬಬೇಕು ಅಂತ ಹೇಳಿದೆ. 500 ಮಿಲಿ ಲೀಟರ್ನ ಗ್ಲಾಸುಗಳಲ್ಲಿ ತುಂಬಬೇಕಾಗಿದೆ. ಆತನಿಗೆ ಬೇಕಾಗುವ ಗ್ಲಾಸುಗಳು ಎಷ್ಟು ಅಂತ ಕೇಳಿದರೆ, ಸೊ 500 ml 500 ml ಎಷ್ಟಾಗುತ್ತೆ? 1000 ml ಆಗುತ್ತೆ. ಸೊ 2 ಗ್ಲಾಸ್ ಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಈ ಚಿತ್ರ ನೋಡಿ ಭತ್ತದ ಮೂಟೆಯ ತೂಕವನ್ನ ಹೇಳಿ ಅಂತ ಕೇಳಿದರೆ 250 1 kg 6 kg 250 ಗ್ರಾಮ್. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆ, 3025 ಪೈಸೆಗಳನ್ನ ರೂಪಾಯಿಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು. ಯಾವ ರೀತಿ ವ್ಯಕ್ತಪಡಿಸಬಹುದು? 100 ಪೈಸಾ is equal to 1 ರೂಪಿ. ಹೌದಲ್ವಾ? 100 ಪೈಸೆ is equal to 1 ರೂಪಿ. ಇಲ್ಲಿ ಸೊ 10 ರೂಪಿ is equal to 1000 ಪೈಸಾ. ಹೌದಲ್ವಾ? 1000 ಇಲ್ಲೇನಿದೆ 3000 ಇದೆ. ಹಾಗಾದ್ರೆ ಏನು? 30. ಸೊ 30 ಪೈಸೆ ಅಂದ್ರೆ 30 ರೂಪಿ 25 ಪೈಸಾ. ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 2. ಇನ್ನು ಮುಂದಿನ ಪ್ರಶ್ನೆ, 15 ರೂಪಾಯಿ ಇಸ್ ಈಕ್ವಲ್ ಟು ಎಷ್ಟು ಪೈಸೆ? 15 1500 ಪೈಸಾ. ಓಕೆ, ಈ ಕೆಳಗಿನ ಯಾವ ನಾಣ್ಯಗಳನ್ನ ಸೇರಿಸಿದ್ರೆ ರೂಪಾಯಿ 13 ಆಗುತ್ತೆ ಅಂತ ಕೇಳಿದ್ದಾರೆ. ಇದು 25, ಇದು 10, 11, 12, 13. ಓಕೆ, ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 6ನೇ ಪ್ರಶ್ನೆ, 1 ಪೆನ್ನಿಗೆ 8 ರೂಪಾಯಿ ಆದ್ರೆ 6 ಪೆನ್ನಿಗೆ ಎಷ್ಟು? 48 ರೂಪಾಯಿ. 10 ಸ್ಕೆಚ್ ಪೆನ್ಗಳ ಬೆಲೆ 100 ರೂಪಾಯಿ ಆದ್ರೆ 1 ಸ್ಕೆಚ್ ಪೆನ್ನಿನ ಬೆಲೆ ಎಷ್ಟು? 10 ರೂಪಾಯಿ ಆಗುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಸೀಮಾ ಅಂಗಡಿಯಿಂದ 25 ರೂಪಾಯಿಗೆ ಒಂದು ಪುಸ್ತಕವನ್ನ ಮತ್ತು 45.5 ರೂಪಾಯಿಗೆ ಕಂಪಾಸ್ ಅನ್ನ ತೆಗೆದುಕೊಂಡು ಬಂದ್ರೆ ಅಂಗಡಿಯವನಿಗೆ ಅವಳು ನೀಡಬೇಕಾದಂತ ಒಟ್ಟು ಹಣ ಎಷ್ಟು? 70 ರೂಪಿ 50 ಪೈಸೆ. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 9ನೇ ಪ್ರಶ್ನೆ, ರಾಮನ ಬಳಿ 980 ಹಣ ಇತ್ತು. ಅದರಲ್ಲಿ 450ಕ್ಕೆ ಆತ ಆಟಿಕೆ ವಸ್ತು ಖರೀದಿಸಿದ್ರೆ ಅವನ ಬಳಿ ಉಳಿದಂತ ಹಣ ಎಷ್ಟು? ನೋಡಿ, 980ರಲ್ಲಿ 450 ಹೋದ್ರೆ ಎಷ್ಟು ಉಳಿಯುತ್ತೆ?
530 ಇಸ್ ದ ರೈಟ್ ಆನ್ಸರ್. ಓಕೆ, 10ನೇ ಪ್ರಶ್ನೆ, ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸಾ ಆದ್ರೆ 6 ಪುಸ್ತಕಗಳ ಬೆಲೆ ಎಷ್ಟು? ಇದಕ್ಕೆ ನಾವು 6ನ್ನ ಇಂಟು ಮಾಡಿದಾಗ ನಮಗೆ ಬರುವಂತಹ ಉತ್ತರ ಎಷ್ಟಾಗಿರುತ್ತೆ? 148.5 ಆಗುತ್ತೆ. ಓಕೆ, ಇನ್ನು 11ನೇ ಪ್ರಶ್ನೆ, ಅಂಗಡಿಯಲ್ಲಿ ತೂಗು ಹಾಕಿರುವಂತಹ ಪ್ರತಿ ವಸ್ತುವಿನ ಬೆಲೆಯನ್ನ ಸೂಚಿಸುವಂತಹ ಫಲಕಕ್ಕೆ ಏನಂತ ಕರೀತಾರೆ? ಪ್ರತಿ ವಸ್ತುವಿನ ಬೆಲೆಯನ್ನ ಸೂಚಿಸುವಂತಹ ಫಲಕಕ್ಕೆ ಏನಂತ ಕರೀತಾರೆ? ದರಪಟ್ಟಿ, ರಸೀದಿ, ಬಿಲ್, ವಸ್ತು ಅಂತ ಇದೆ. ಸರಿಯಾದಂತ ಆಪ್ಷನ್ ಏನು? ದರಪಟ್ಟಿ ಅಂತ. ಅಂದ್ರೆ ಏನು? ಬೆಲೆಯನ್ನ ಸೂಚಿಸುವ ಫಲಕಕ್ಕೆ ದರಪಟ್ಟಿ ಅಂತ ಹೇಳ್ತೀವಿ. ಮೇರಿ ಹತ್ತಿರ 14 ಮೀಟರ್ ನೀಲಿ ಟೇಪು ಮತ್ತು 18 ಮೀಟರ್ 20 ಸೆಂಟಿಮೀಟರ್ ಬಿಳಿ ಟೇಪು ಇದೆ. ಅವಳ ಬಳಿ ಇರುವಂತಹ ಟೇಪಿನ ಒಟ್ಟು ಉದ್ದ ಎಷ್ಟು? 14 ಮೀಟರ್ ನೀಲಿ ಟೇಪು, 18.20 ಸೆಂಟಿಮೀಟರ್ ಅಷ್ಟು ಬಿಳಿ ಟೇಪು. ಸೊ ಒಟ್ಟು ಎಷ್ಟಾಗುತ್ತೆ? 32.20 ಇಸ್ ದ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ, ಚಂದನ 35 ಸೆಂಟಿಮೀಟರ್ ಉದ್ದದ ದಾರಕ್ಕೆ ಮಣಿಗಳನ್ನ ಪೋಣಿಸಬೇಕಾಗಿದೆ. ಈಗಾಗಲೇ 28 ಸೆಂಟಿಮೀಟರ್ ಉದ್ದದ ದಾರಕ್ಕೆ ಮಣಿಯನ್ನ ಪೋಣಿಸಿದ್ದಾಳೆ. ಮಣಿ ಪೋಣಿಸದೇ ಇರುವ ದಾರದ ಉದ್ದ ಎಷ್ಟು? ಮಣಿಯನ್ನ ಪೋಣಿಸದೇ ಇರುವಂತಹ ದಾರದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. 13ನೇ ಪ್ರಶ್ನೆ, ಸರಿಯಾದಂತ ಆಪ್ಷನ್ ಯಾವುದು? 35 ಸೆಂಟಿಮೀಟರ್ ಉದ್ದದ ದಾರಕ್ಕೆ ಮಣಿಗಳನ್ನ ಪೋಣಿಸಬೇಕಾಗಿದೆ. 35 ಸೆಂಟಿಮೀಟರ್ ಅಲ್ಲಿ ಆಕೆ 28 ಸೆಂಟಿಮೀಟರ್ಗೆ ಮಾತ್ರ ಅವಳು ಏನ್ ಮಾಡಿದಾಳೆ? ಪೋಣಿಸಿದಾಳೆ. ಓಕೆ, ಸೊ ಪೋಣಿಸದೇ ಇರುವಂತದ್ದು ಇನ್ನು 7 ಸೆಂಟಿಮೀಟರ್ ಮಾತ್ರ. ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 14th ಕ್ವೆಶ್ಚನ್, ಬೆಂಗಳೂರಿನಿಂದ ಮುಳುಬಾಗಿಲಿಗೆ ಇರುವಂತಹ ದೂರ ಎಷ್ಟು? ಬೆಂಗಳೂರಿನಿಂದ ಮುಳುಬಾಗಿಲಿಗೆ, ಸೊ 80 ಪ್ಲಸ್ 40 ಎಷ್ಟಾಗುತ್ತೆ? 120 ಆಗುತ್ತೆ. ಸೊ ಸರಿಯಾದಂತ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 15ನೇ ಪ್ರಶ್ನೆ, ರಮೇಶನ ತೂಕ 25 ಕಿಲೋಗ್ರಾಂ ಮತ್ತೆ 350 ಗ್ರಾಂ. ಓಕೆ, ಅಂದ್ರೆ 25 ಕೆಜಿ 350 ಗ್ರಾಂ ಇದೆ. ರವಿಯ ತೂಕ 23 ಕೆಜಿ 250 ಗ್ರಾಂ ಇದೆ. ಇವರಿಬ್ಬರಲ್ಲಿ ಯಾರ ತೂಕ ಹೆಚ್ಚು, ಯಾರ ತೂಕ ಕಮ್ಮಿ? ಯಾರ ತೂಕ ಹೆಚ್ಚು ಹಾಗೂ ಯಾರ ತೂಕ ಕಮ್ಮಿ ಅಂತ ಇದೆ. ಓಕೆ, ಸರಿಯಾದಂತ ಆಪ್ಷನ್ ಯಾವುದು? ರಮೇಶನ ತೂಕ 25 ಕಿಲೋಗ್ರಾಂ. ಓಕೆ, ಸರಿಯಾದಂತ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ರಮೇಶ 2 ಕಿಲೋಗ್ರಾಂ. ಯಾರ ತೂಕ ಹೆಚ್ಚು ಹಾಗೂ ಎಷ್ಟು ಹೆಚ್ಚು ಅಂತ ಕೇಳಿದರೆ, ಸೊ ರಮೇಶನ ತೂಕ ನೋಡಿ ಎಷ್ಟು ಹೆಚ್ಚಾಗಿದೆ? 2 ಕೆಜಿ 100 ಗ್ರಾಂ ಅಷ್ಟು ಹೆಚ್ಚಾಗಿದೆ. ಯಾರಿಗೆ? ಕಂಪೇರ್ ಟು ರವಿಯ ತೂಕಕ್ಕೆ. ಓಕೆ, 16ನೇ ಪ್ರಶ್ನೆ, ಒಬ್ಬ ಹಾಲು ಮಾರುವವನ ಹತ್ತಿರ 250 ml ಸಂಗ್ರಾಹಕ ಇದೆ. ಅವನು 1 ಲೀಟರ್ ಹಾಲನ್ನ ಸುದೀಪನ ಮನೆಗೆ ಕೊಡಬೇಕು. ಅವನು 250 ml ಪಾತ್ರೆಯಿಂದ ಎಷ್ಟು ಬಾರಿ ಎಳೆದರೆ 1 ಲೀಟರ್ ದೊರೆಯುತ್ತದೆ? ನೋಡಿ, ಎಷ್ಟು ಬಾರಿ ಎಳೆದ್ರೆ ಆಗುತ್ತೆ? ಅದು 4 ಬಾರಿ ಎಳೆದ್ರೆ. ಓಕೆ, ಒಂದು ಹಾಲಿನ ಕುಕ್ಕರ್ನ ಹಿಡುಪು 3 ಲೀಟರ್ 500 ಮಿಲಿ ಲೀಟರ್ ಇದೆ. ಇದರಲ್ಲಿ 2 ಲೀಟರ್ 100 ಮಿಲಿ ಲೀಟರ್ ಹಾಲಿದೆ. ಕುಕ್ಕರ್ ಸಂಪೂರ್ಣವಾಗಿ ತುಂಬಬೇಕು ಅಂದ್ರೆ ಎಷ್ಟು ಹಾಲಿನ ಅವಶ್ಯಕತೆ ಇದೆ? ನೋಡಿ, ಒಂದು ಹಿಡುಪು 3 ಲೀಟರ್ 3.5 ಲೀಟರ್ ಇದೆ. ಓಕೆ, 3.5 ಲೀಟರ್ ಇದೆ. 2 ಲೀಟರ್ 100 ಮಿಲಿ ಲೀಟರ್ ಅಷ್ಟು ಹಾಲಿದೆ ಅದರಲ್ಲಿ. ಹಾಗಾದ್ರೆ ಸಂಪೂರ್ಣವಾಗಿ ತುಂಬಬೇಕು ಅಂದ್ರೆ ಇನ್ನು ಎಷ್ಟು ಬೇಕು? ಎಷ್ಟು? 1.400 ಲೀಟರ್ ಬೇಕು. ಹೌದಲ್ವಾ? ಸರಿಯಾದಂತ ಆಪ್ಷನ್ ಏನು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 18ನೇ ಪ್ರಶ್ನೆ, ಕೆಳಗೆ ನೀಡಿರುವಂತಹ ಇಸ್ವಿಯಲ್ಲಿ ಅಧಿಕ ವರ್ಷ ಯಾವುದು? ಅಧಿಕ ವರ್ಷ ಯಾವುದು ಅಂತ ಕೇಳಿದರೆ 2003, 2013, 1990, 1908. ಸೊ ಅಧಿಕ ವರ್ಷ ಬಂದು 1908 ಅಂತ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅಧಿಕ ವರ್ಷದ ಫೆಬ್ರವರಿ 29ನೇ ತಾರೀಕು ಜನಿಸಿದವರು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ಬೇಕು? ನಾಟ್ ಓನ್ಲಿ ಬರ್ಡೇ, ಆನಿವರ್ಸರಿ, ಏನೇ ಇದ್ರು ಅವೆಲ್ಲವನ್ನು ಕೂಡ ಯಾವಾಗ ಆಚರಿಸ್ಕೋಬೇಕು ಅಂತ ಹೇಳಿದ್ರೆ 4 ವರ್ಷಕ್ಕೊಮ್ಮೆ ಬರುತ್ತೆ ಅವ್ರದ್ದು. ಓಕೆ, ಇನ್ನು
2024ರ ಫೆಬ್ರವರಿ 29ನೇ ತಾರೀಕು ಜನಿಸಿದವರು ಮುಂದಿನ ಹುಟ್ಟು ಹಬ್ಬ ಆಚರಿಸಿಕೊಳ್ಬೇಕಾದಂತಹ ವರ್ಷ ಯಾವುದು? 2028. ಹೌದಲ್ವಾ? 2028 ಇಸ್ ದ ರೈಟ್ ಆನ್ಸರ್. ಇನ್ನು 21ನೇ ಪ್ರಶ್ನೆ, 2 ಲೀಟರ್ ಪ್ಲಸ್ 250 ಮಿಲಿಲೀಟರ್ ಪ್ಲಸ್ ಎಷ್ಟು ಮಾಡಿದ್ರೆ 2 ಲೀಟರ್ 300 ಮಿಲಿಲೀಟರ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಸ್ ಈಕ್ವಲ್ ಟು 2 ಲೀಟರ್ 300 ಮಿಲಿಲೀಟರ್ ಆಗುತ್ತೆ ಅಂತ ಕೇಳಿದ್ದಾರೆ. 300 ಮಿಲಿಲೀಟರ್ ಆಗ್ಬೇಕು ಅಂತ ಹೇಳಿದ್ರೆ ಇನ್ನು ಎಷ್ಟು ಹಾಕ್ಬೇಕು? 50 ml. ಹೌದಲ್ವಾ? ಸೊ ಎಷ್ಟಾಗುತ್ತೆ? 300 ಅಂದ್ರೆ 2 ಲೀಟರ್ 300 ml ಆಗುತ್ತೆ. ಸೊ ಎಷ್ಟು ಆಡ್ ಮಾಡ್ಬೇಕು ನಾವಿಲ್ಲಿ? ನಮಗೆ ಎಷ್ಟು ಆಡ್ ಮಾಡ್ಬೇಕು ಅನ್ನೋದಕ್ಕಿಂತ ಈ 2 300ರಲ್ಲಿ ನಾವು 2 250 ಕಳೆದಾಗ ನಮಗೆ ಎಷ್ಟು ಬರುತ್ತೆ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಉತ್ತರ ಏನು? 50 ಮಿಲಿಲೀಟರ್ ಅಷ್ಟು ಆಡ್ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಇದಾಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ವಿವರಣಾತ್ಮಕ ಪ್ರಶ್ನೆಗಳನ್ನ ಇದಕ್ಕೆ 4ನೇ ತರಗತಿಯಲ್ಲಿ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.